ರಾಮ ರಾಮಚಂದ್ರ ಕೊನೆಗೂ ನನ್ನನ್ನು ತೊರೆದು ವನವಾಸಕ್ಕೆ ಹೊರಟೆ ಹೋದಿರ ಕಂದ. ಅಯ್ಯೋ ಅಯ್ಯೋ ನನ್ನ ಪ್ರೇಮ ಪುತ್ಥಳಿಗಳೇ, ಒಬ್ಬೊಬ್ಬರಾಗಿ ನನ್ನಿಂದ ದೂರಾದರ. ನಿಮ್ಮನ್ನಗಲಿ ನಾನು ಕ್ಷಣ ಮಾತ್ರವೂ ಜೀವಿಸಲಾರೆ. ಛೇ ಕುಲಘಾತಕಿ, ವಂಶದ ಮೇಲೆ ಕೀರ್ತಿಯಿಲ್ಲ, ಲೋಕಾಭಿರಾಮನಾಥ ಪುತ್ರನ ಮೇಲೆ ಪ್ರೇಮವಿಲ್ಲ, ಭಾಗ್ಯಲಕ್ಷ್ಮಿಯಂತೆ ಕಂಗೊಳಿಸುತ್ತಿದ್ದ ಸೊಸೆ ಸೀತಾಮಾತೆಯ ಮೇಲೆ ಮಮಕಾರವಿಲ್ಲ. ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯು ನಿನ್ನದಿಲ್ಲ. ಕೈಕಾ, ನಾನು ನಿನ್ನನ್ನು ಮಣಿಹಾರವೆಂದು ಧರಿಸಿದೆ. ಆದರೆ ನೀನು ಫಣಿಯಾಗಿ ಬಂದು ನನ್ನನ್ನೇ ಕಚ್ಚಿದೆ. ಹಾಕು ನಿನ್ನ ಕೇಕೆ, ಹಾಕು ಆನಂದದ ಕೇಕೆ. ಬಾಯಲ್ಲಿ ನೋಡಲ್ಲಿ ಪರಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ಸೃಷ್ಟಿಸಿದ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು. ಮಹಾಗರತಿ ಪಾರ್ವತಿಯ ಶಾಪದಿಂದ ಇನ್ನು ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣುವು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಹಿಂತಿರ್ಪ ಈ ಪೃಥ್ವಿಯ ಮೇಲೆ ನೀನು ಚಿನ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ. ಛೇ, ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದೆಲ್ಲವೂ ನಾನು ಮಾಡಿದ ಪ್ರಾರಬ್ಧ. ಅಂದುಕೊಳ್ಳಿ. ಹೌದು, ನಾನು ಮಾಡಿದ ಅಪರಾಧವಾದರೂ ಏನು? ಅಯ್ಯೋ, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ವಿದ್ಯೆ ಬಾಣಾಭ್ಯಾಸದ ಸಂದರ್ಭದಲ್ಲಿ ಪ್ರಾಣಿ ಎಂದು ಭ್ರಮಿಸಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲವಿದು. ಅಂದು ಆ ವೃದ್ಧ ದಂಪತಿಗಳು ನಾವು ಹೇಗೆ ಪುತ್ರ ಶೋಕದಿಂದ ಮರಣ ಹೊಂದುವೆವೋ ಅಂತೆಯೇ ನೀನು ಕೂಡ ಪುತ್ರ ಶೋಕದಿಂದಲೇ ಮರಣವನ್ನು ಹೊಂದು ಎಂದು ಅಂದು ತಾಂಡವ ಮುನಿಗಳು ನುಡಿದ ಶಾಪವು ಇಂದು ತಲುಪಿದು. ಚಿಂತೆಯಿಲ್ಲ, ನಾನು ವಚನಭ್ರಷ್ಟನಾಗಲಿಲ್ಲ. ನಾನಾಳಿದ ಸಾಕೇತಪುರವೆಂದು ಸ್ಮಶಾನದಾಗಿ ಕಾಡುತ್ತಿರುವುದು ಸ್ಮಶಾನ. ಅದು ನನ್ನ ರಾಮಚಂದ್ರನು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುತ್ತಿದ್ದಾನೆ. ರಾಜ್ಯಭಾರ. ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ. ಅಯ್ಯೋ ನನ್ನ ಮುದ್ದು ಮಕ್ಕಳೇ, ಕ್ಷಮಿಸಿಬಿಡಿ ಪಾಪಿದ ಕರತನದ್ದು. ಅಯ್ಯೋ, ಅದು ಸ್ವರ್ಗಲೋಕದಲ್ಲಿ ದೇವತೆಗಳು ಕೈ ಬೀಸಿ ಕರೆಯುತ್ತಿದ್ದಾರೆ. ನೀರು
ದಾಹ ದಾಹ ಹಾ ಹಾ ನೀರು ಹಾ ರಾಮಚಂದ್ರ. ಅಮ್ಮ, ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕೆಂದು ನಾನು ಅಂದುಕೊಂಡೆನು. ಆದರೆ ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ ಸ್ವಾಮಿ, ಹೇಳಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ ಪ್ರಾಣೇಶ್ವರ